ಟು ಪಲ್ಲವಿಸ್ ಕ್ರಿಯೇಟಿವ್ ಚಾನಲ್. ಈ ದಿನ ನಾನು ಪುಂಡೆ ಪಲ್ಯ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಒಂದೆರಡು ಗ್ಲಾಸ್ ಬೇಳೆ ತೊಗೋಬೇಕು. ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಬೇಳೆನ ತೊಳ್ಕೊಂಡು ಒಂದೆರಡು ಗ್ಲಾಸ್ ನೀರು ಕುದಿಯೋಕ್ಕೆ ನೀರು ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಇಡಬೇಕು. ಒಂದೆರಡು ಬೇಳೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಪುಂಡೆ ಪಲ್ಯ ಸೋಸ್ಕೊಂಡು ಪುಂಡೆ ಪಲ್ಯನ ಚೆನ್ನಾಗಿ ತೊಳ್ಕೊಬೇಕು. ಏಕೆಂದರೆ ಮಣ್ಣು ಇರುತ್ತಲ್ಲ ಪುಂಡೆ ಪಲ್ಯಲ್ಲಿ, ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು. ತೊಳ್ಕೊಂಡು ಇಟ್ಕೊಂಡು ನಂತರ ಬಾಣಲೆಗೆ ಹಾಕಿ ಅದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ಇಷ್ಟು ಪುಂಡೆ ಪಲ್ಯ ಇದೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಸ್ವಲ್ಪನೇ ಆಗುತ್ತೆ. ಚೆನ್ನಾಗಿ ಬೆಂದಿರುತ್ತೆ ಪುಂಡೆ ಪಲ್ಯ. ಹುರಿದ್ರೆ ಟೇಸ್ಟಾಗಿರುತ್ತೆ. ಎಣ್ಣೆ ಹಾಕಿ ಈ ಥರ ಹುರಿದ್ರೇ ಪುಂಡೆ ಪಲ್ಯ ಚೆನ್ನಾಗಿ ರುಚಿಯಾಗೋದು. ರೊಟ್ಟಿ ಜೊತೆಗೆ ತುಂಬ ಫುಲ್ಲು ಟೇಸ್ಟಾಗಿರುತ್ತೆ. ಕಾಂಬಿನೇಷನ್ ರೊಟ್ಟಿ ಜೊತೆಗೆ ಮಾಡಿಸಿದ್ದಾಗಿರುತ್ತೆ ಪಲ್ಯ ತಿನ್ನೋಕ್ಕಿದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಇವನ್ನೆಲ್ಲ ಹಾಕಿ ಮಿಕ್ಸಿನಲ್ಲಿ ಸಣ್ಣಗೆ ಪೇಸ್ಟ್ ಮಾಡಿಟ್ಕೋಬೇಕು. ಪೇಸ್ಟ್ ಮಾಡಿ ಹುರಿದಿಟ್ಕೊಂಡಿರ್ತೀವಲ್ಲ ಪಲ್ಯನ, ಕುದಿಸ್ಕೊಂಡಿರ್ತೀವಲ್ಲ, ಆ ಬೇಳೆ ಜೊತೆಗೆ ಪುಂಡೆ ಪಲ್ಯನ ಹಾಕ್ಬೇಕು. ಚೆನ್ನಾಗಿ ಇದನ್ನು ಮೆತ್ತಗಾಗ್ಬಿಟ್ಟಿರ್ತದೆ ಆಗಲೇ ಎಲ್ಲ ಬೆಂದು. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪಲ್ಯನ ಬೇಳೆ ಜೊತೆಗೆ ಕುದಿಸಿಟ್ಟಿರ್ತೀವಲ್ಲ ಬೇಳೆನ, ಅದ್ರ ಜೊತೆಗೆ ಪಲ್ಯ ಹಾಕಬೇಕು. ನಂತರ ರುಬ್ಬಿಟ್ಕೊಂಡಿರ್ತೀವಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟು, ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದಿನ 2 ನಿಮಿಷ ಬೇಯಿಸಿ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಂಡು ನಂತರ ಬೇಳೆ ಮಸಿತೀವಲ್ಲ, ನಮ್ಮ ಕಡೆ ಎಲ್ಲ ಉಟ್ಟು ಅಂತೀವಿ, ಬೇಳೆ ಮಸಿಯೋ ಉಟ್ಟು, ಅದನ್ನು ತಗೊಂಡು ಚೆನ್ನಾಗಿ ಬೇಳೆನ ಪುಂಡೆ ಪಲ್ಯನ ಚೆನ್ನಾಗಿ ಮಸಿಬೇಕು. ಸಣ್ಣಗೆ ಆಗೋವರೆಗೂ ತಡಿಸ್ಕೊಂಡ್ರೆ ಪುಂಡೆ ಪಲ್ಯ ರೆಡಿ ಆಗುತ್ತೆ. ರೊಟ್ಟಿ ಜೊತೆಗೆ ಬಾಳ್ಕದ ಮೆಣಸಿನ್ಕಾಯಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪುಂಡೆ ಪಲ್ಯಗೆ. ರೊಟ್ಟಿ, ಪುಂಡೆ ಪಲ್ಯ, ಬಾಳ್ಕದ ಮೆಣಸಿನ್ಕಾಯಿ.